ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕ್ರಿಕೆಟ್ ಅಂದ್ರೆ ಒಂದು ದೊಡ್ಡ ರೈವಲ್ರಿ. ಅದು ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ಆಡ್ತಾ ಇದೆ ಅಂದ್ರೆ ಅದು ಬಿಗ್ಗೆಸ್ಟ್ ವ್ಯೂವರ್ಶಿಪ್, ಬಿಗ್ಗೆಸ್ಟ್ ರೈವಲ್ರಿ. ಎಲ್ಲ ದೊಡ್ಡ ಗ್ಲೋಬಲ್ ಇಂಪ್ಯಾಕ್ಟ್ಸ್, ಗ್ಲೋಬಲ್ ಅಲ್ಲೇ ಸಮೇತ ನೋಡುವಂತ ಮ್ಯಾಚಸ್ ಅಂದ್ರೆ ಅದು ಇಂಡಿಯಾ ಮತ್ತು ಪಾಕಿಸ್ತಾನ. ಅದು ನಿನ್ನೆ ನಡೆದ T20 ಪಂದ್ಯದಲ್ಲಿ ಭಾರತ ಭರ್ಜರಿ ವಿಜಯವನ್ನು ಸಾಧಿಸಿ, ಅದೆಲ್ಲರಿಗೂ ಗೊತ್ತಿರೋದೆ. ನಮ್ಮ ಬ್ಯಾಟರ್ಸ್ ಮತ್ತೆ ಬೌಲರ್ಸ್ಗಳು ಇರೋ ಫಾರ್ಮಲ್ಲಿ ಭರ್ಜರಿ ಜಯ ಬರ್ತಿದೆ ಅಂತ ಮೊದಲೇ ಗೊತ್ತಿತ್ತು. ಆದರೆ 170 ರನ್ಗಳನ್ನು ಹೊಡೆದು ದೊಡ್ಡ ಸ್ಕೋರ್ ಆಗಿ ಇಳಿಸಿದ್ರು. ಅದು ದೊಡ್ಡ ಪಿಚ್ಚು. 175 160 ಮೇಲೆ ಎಷ್ಟು ಬಾಲ್ನು ಅದು ದೊಡ್ಡ ಸ್ಕೋರೇ. ಮತ್ತೆ ಪಾಕಿಸ್ತಾನ 114 ರನ್ಗಳಿಗೆ ಆಲ್ ಔಟ್ ಮಾಡಕೋರೆ ನಮ್ಮ ಬೌಲರ್ಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಈ ಪಂದ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ರನ್ ಹೊಡೆದ್ರು ಮತ್ತು ಬೌಲರ್ಗಳು ಎಷ್ಟೆಷ್ಟು ವಿಕೆಟ್ ತೆಗೆದ್ರು ಮತ್ತು ಎಷ್ಟು ರನ್ ಹೊಡೆಸ್ಕೊಂಡ್ರು ಬೌಲರ್ಗಳು ಎಲ್ಲ ಡೀಟೇಲ್ ಆಗಿ ನೋಡೋಣ. ಮತ್ತು ಇನ್ನೊಂದು ಮುಖ್ಯವಾಗಿ ಮಾತಾಡಬೇಕಂದ್ರೆ ಇಶಾನ್ ಕಿಶನ್ ಅವ್ರ ಬಗ್ಗೆ. ಒಂಥರ ತಾಂಡವನ್ನೇ ಮಾಡಿಬಿಟ್ರು ಅಂತ ಅವರಿರೋ ಅಷ್ಟು ಸ್ವಲ್ಪ ಹೊತ್ತು ಪಾಕಿಸ್ತಾನ್ ಬೌಲರ್ಗಳಿಗೆಲ್ಲ ಚುಕ್ಕಿಗಳು ತೋರಿಸ್ಬಿಟ್ರು ಅಂತಾನೆ ಹೇಳ್ಬೋದು. ಇಶಾನ್ ಕಿಶನ್ ಅವರು ಎಕ್ಸ್ಪೆಕ್ಟೇಷನ್ ಎಲ್ಲ ಅಭಿಷೇಕ್ ಮೇಲೆ ಇತ್ತು, ಆದರೆ ಅದನ್ನು ಇಶಾನ್ ಕಿಶನ್ ಅವರು ಸಮೇತ ಮಾಡಿದ್ರು. ಸ್ನೇಹಿತರೆ, ಮೊದಲು ನಮ್ಮ ಇಂಡಿಯಾ ಫಸ್ಟು ಟಾಸ್ ಆಯಿತು. ನಮ್ಮ ಪಾಕಿಸ್ತಾನ ಗೆದ್ದು ಬೌಲಿಂಗ್ ತಗೊಂತು, ನಮ್ಮ ಇಂಡಿಯಾ ಬ್ಯಾಟಿಂಗ್ ಬಂತು. ಬ್ಯಾಟಿಂಗ್ ಮಾಡಿ ಒಂದು 20 ಓವರ್ಗಳಲ್ಲಿ 175ಕ್ಕೆ 7 ರನ್ ಗಳಿಸಿತು. ಮೇಯ್ನಾಗಿ ನಾವು ಇಶಾನ್ ಕಿಶನ್ ಅವ್ರ ಬಗ್ಗೆ ಮಾತಾಡಬೇಕಾಯ್ತು. ಅವರು ಈ ಪ್ಲ್ಯಾನ್ ಹಾಕಿದ್ದು, ಪಾಕಿಸ್ತಾನವರೆಲ್ಲ ಪ್ಲ್ಯಾನ್ ಹಾಕೊಂಡ್ ಬಂದಿದ್ದು ಎಲ್ಲ ಅಭಿಷೇಕ್ ಸರ್ ಅವ್ರ ಮೇಲೆ ಪ್ಲ್ಯಾನ್ ಹಾಕೊಂಡ್ ಬಂದಿರ್ತಾರೆ. ಆದರೆ ನಾರ್ಮಲಾಗಿ ಅವ್ರು ಅನ್ಕೊಂಡಂಗೆ ಅಭಿಷೇಕ್ ಅವರು ಫಸ್ಟ್ ಓವರಲ್ಲೇ ವಿಕೆಟ್ ಆಗೋದು, 0 ರನ್ಗೆ ಅವರು ವಿಕೆಟ್ ಆಗೋದ್ರು. ಆದರೆ ಇಶಾನ್ ಕಿಶನ್ ಅವರು ಇರೋ ಫಾರ್ಮ್ ಅವ್ರಿಗೆ ಗೊತ್ತಿಲ್ಲ ಪಾಕಿಸ್ತಾನ ಅವ್ರಿಗೆ. ಅವರು ಒಂಥರ ಅವ್ರು ಆಡ್ತಾ ಇದ್ರೆ ಏನು ಆ ಪಿಚ್ಚಲ್ಲಿ ಹಂಗೆ ಹೊಡಿತಾ ಇದ್ರ 40 ಬಾಲ್ಗೆ 77 ರನ್ ಹೊಡೆದಾಕಿದ್ರು. ಅವ್ರು ಇನ್ನೂ ಒಂದು 2-3 ಓವರ್ ಇದ್ರೆ ಇನ್ನೂ ದೊಡ್ಡ ಸ್ಕೋರ್ ಆಗೋಗೋದು. ಆದರೆ ಸ್ನೇಹಿತರೆ, ಮೇಯ್ನಾಗಿ ಇಶಾನ್ ಕಿಶನ್ ಅವರು 77 ರನ್ ಹೊಡೆದ್ರು. ಒಂಥರ ಬೀಸ್ತಾಡಾಕಿದ್ರು ಅಂತಲೇ ಹೇಳ್ಬೋದು ಇಶಾನ್ ಕಿಶನ್ ಅವರು. ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಒಂಥರ 32 ರನ್ ಹೊಡೆದ್ರು 20 ಬಾಲ್ಗೆ. ಅಲ್ಲಿ ಸ್ವಲ್ಪ ಸ್ಲೋ ಆಯಿತು. ಫಸ್ಟು ಅಭಿಷೇಕ್ ಶರ್ಮಾ ಹೋತಾನೆ ಸ್ವಲ್ಪ ಸ್ಲೋ ಆಗ್ತೈತೆ ಅಂತ ಎಲ್ಲ ಅಂದ್ಕೊಂಡಿದ್ರು, ಆದರೆ ಸ್ಲೋ ಆಗಿಲ್ಲ. ಇಶಾನ್ ಕಿಶನ್ ಅವರು ಅದೇ ಫಾರ್ಮಲ್ಲಿ ಹೊಡ್ಕೊಂಡು ಹೊರಟೋದ್ರು. ಮತ್ತು ಇಶಾನ್ ಕಿಶನ್ ಅವರು ಔಟ್ ಆದ್ರಲ್ಲ, ಅಲ್ಲಿ ಸ್ವಲ್ಪ ಸ್ಲೋ ಆಗೋಯ್ತು. ಸೂರ್ಯಕುಮಾರ್ ಯಾದವ್ ಅವರು 32 ರನ್ 29 ಬಾಲ್ಗೆ ಹೊಡೆದ್ರು. ಮತ್ತು ತಿಲಕ್ ವರ್ಮಾ ಅವ್ರು ಅವ್ರು ಫಸ್ಟಿಂದ ಆಡ್ತಾ ಇದ್ರಲ್ಲ, ಮಾಮೂಲಿ ಸಿಂಗಲ್ ಕೊಡ್ತಾಯಿದ್ರು. ಅವರೇನು ಅಟ್ಯಾಕ್ ಮಾಡೋಕೆ ಹೋಗಿಲ್ಲ, ಸಿಂಗಲ್ ಕೊಟ್ಬಿಟ್ಟು ಇಶಾನ್ ಕಿಶನ್ ಅವ್ರಿಗೆ ಸ್ಟ್ರೈಕ್ ಕೊಡ್ತಾಯಿದ್ರು. ಆವಾಗ ಇಶಾನ್ ಕಿಶನ್ ಅವರು ನಾರ್ಮಲಾಗಿ ಹೊಡಿತಾಯಿದ್ರು. ಮತ್ತು ಸೂರ್ಯಕುಮಾರ್ ಇವರಿಬ್ಬರು ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಅವ್ರ ಜೊತೆ ನಿಧಾನವಾಗಿ ಸ್ಲೋ ಆಗೋಯ್ತು. ಆಮೇಲೆ ತಿಲಕ್ ವರ್ಮಾ ಮತ್ತು 25 ರನ್ನು ಸಮೇತ ಹೊಡೆದ್ರು ಅವರು ಸಮೇತ. ಮತ್ತು ಶಿವಮ್ ದುಬೆ ಬಂದರು. ಬರ್ತಾ ಇದ್ದಂಗೆ ಸ್ಪಿನ್ನರ್ಗಳಿಗೆ ಮೇಯ್ನಾಗಿ ಸಿಕ್ಸರ್ಗಳ ಶರ್ಮಾ, ಸ್ಪಿನ್ನರ್ಗಳಿಗೆ ಅಂದರೆ ಶಿವಮ್ ದುಬೆ ಅವರು ಸ್ಪಿನ್ನರ್ಗಳಿಗಂತಲೇ ಅವ್ರು ಹೊಡೆಯೋದು. ಅವ್ರನ್ನೇ ಹಂಗೆ ನೆಕ್ಸ್ಟ್ ಕರ್ಸಿದ್ರು. ಅವರು ಸಮೇತ 27 ರನ್ ಹೊಡೆದ್ರು. ಇನ್ನೂ ಹೊಡಿಬೇಕು ಅನ್ನೋ ಚಾನ್ಸಲ್ಲಿ, ಅದು ದೊಡ್ಡ ಗ್ರೌಂಡ್ ಬೇರೆ, ಅದು ಸಾಮಾನ್ಯ ಚಿಕ್ಕ ಗ್ರೌಂಡ್ ಅಲ್ಲಾದರೆ ಅವೆಲ್ಲ ಸಿಕ್ಸ್ಗಳೇ. ಸೂರ್ಯಕುಮಾರ್ ಅವರು ಅಟ್ಯಾಕ್ ಮಾಡಿದ ಬಾಲು ಅದು 6 ಹೋಗ್ಬೇಕಾಯ್ತು. ಅನ್ಫಾರ್ಚುನೇಟ್ಲಿ ಅದು ಕ್ಯಾಚ್ ಹೊಲ್ಟಾಯ್ತು. ನಮ್ಮ ಪಿಚ್ಗಳಲ್ಲಾದರೆ ಅದು 6 ಹೊಲ್ಟಾಗೋದು, ದೊಡ್ಡ ಗ್ರೌಂಡ್ ಅದು. ಮತ್ತು ಶಿವಮ್ ದುಬೆ ಅವರು ಸಮೇತ ಫಾರ್ಮಿಗೆ ಬರ್ತಾ ಇದ್ರು. ಹಂಗೆ 27 ರನ್ ಹೊಡೆದು ಅವ್ರು 6 ಹೊಡೆಯೋಕೆ ಹೋಗಿ ಔಟ್ ಆಗೋದ್ರು. ಮತ್ತು ರಿಂಕು ಸಿಂಗ್ ಅವರು ಮೇಯ್ನಾಗಿ ಅವ್ರನ್ನ ಮೆಚ್ಕೊಬೇಕು. ಪಾಪ 4 ಬಾಲಲ್ಲಿ 11 ರನ್ನು ಅವರು ಬೀಸ್ಲಾಡಕ್ಕೆ ಹಿಡಿದ್ರು. ಆದರೆ ಅವ್ರು ನಾಟ್ ಔಟು. ಅವರು ಮಾಮೂಲಿ ಅದು ನೆಕ್ಸ್ಟು ರನ್ ಔಟ್ ಲಾಸ್ಟ್ ಆಗಾಯಿತು. ಅವ್ರು ರಿಂಕು ಸಿಂಗ್ ಅವ್ರು ಔಟ್ ಆಗಿಲ್ಲ. ಅವರು ಸಮೇತ 11 ರನ್ನು ಹೊಡೆದ್ರು. ಅವರು ನೆಕ್ಸ್ಟ್ ಲೆವೆಲಲ್ಲಿ ಫಿನಿಶ್ ಮಾಡಿದ್ರು ಅಂದ್ಕೊಂಡ್ರಿ. ಒಟ್ಟಿನಾಗಿ 175 ಅದು ದೊಡ್ಡ ಬಿಗ್ ಸ್ಕೋರ್ ಅಂತಲೇ ಹೇಳ್ಬೋದು. ಆ ಪಿಚ್ಚಲ್ಲಿ 160 ಮೇಲೆ ಬಂದಿತ್ತಂದರೆ ಅದು ದೊಡ್ಡ ಸ್ಕೋರು. ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಆಡ್ತು. ಅಂದ್ಕೊಂಡಿದ್ದಂಗೆ ಎಲ್ಲ ಆಯಿತು. ನಾವು ಅಂದ್ಕೊಂಡಿದ್ದೆ, ಪಾಕಿಸ್ತಾನ ಅಂದ್ಕೊಂಡ್ರು ಅಭಿಷೇಕ್ ಅವರು ಹೊಡೆದಿಲ್ಲ. ಅದನ್ನು ಇಶಾನ್ ಕಿಶನ್ ಅವರು ಫುಲ್ಫಿಲ್ ಮಾಡಿದ್ರು. ಸ್ನೇಹಿತರೆ, ಒಂಥರ ಇನ್ನು ಅವ್ರು ಪಾಕಿಸ್ತಾನ ಅವ್ರು ಬೌಲಿಂಗ್ ಅಟ್ಯಾಕ್ ಬಂದ್ರಲ್ಲ, ಸೈಯಮ್ ಐಬ್ ಅವರೇ ಮೇನು ಇಂಪ್ಯಾಕ್ಟು ಮಾಡಿದ್ದು ನಮಗೆ. 4 ಓವರಲ್ಲಿ 25 ರನ್ ಕೊಟ್ಟವರು 3 ವಿಕೆಟ್ ತೆಗೆದಾಕಿದ್ರು. ಅವರು ಮೇಯ್ನಾಗಿ ಇಂಪ್ಯಾಕ್ಟ್ ಮಾಡಿದ್ರು ನಮ್ಮ ಇಂಡಿಯನ್ ಬ್ಯಾಟರ್ಸ್ಗೆ. ಆದರೂ ನಮ್ಮ ಬ್ಯಾಟರ್ಸ್ ಹೊಡಿತಾನೆ ಇದ್ರು ಬಿಡು. ಇನ್ನು ಅಶೀನ್ ಅಫ್ರೀದು 2 ಓವರಲ್ಲಿ 31 ರನ್ನು 1 ವಿಕೆಟ್ ಬಂತು ಅವ್ರಿಗೆ. ಅಸ್ಲಾಮನ್ ಆಗಾದ್ ಅವ್ರಿಗೆ 2 ಓವರ್ಗೆ 10 ರನ್ನು ಮತ್ತು 1 ವಿಕೆಟ್ ಬಂತು. ಮೇಯ್ನಾಗಿ ನಾವು ಒಬ್ಬರ ಬಗ್ಗೆ ಮಾತಾಡ್ಕೊಬೇಕಾಯ್ತು, ಉಸ್ಮಾನ್ ತಾರಿಕ್. ಸ್ನೇಹಿತರೆ, ಅವರೆಲ್ಲರಿಗೂ ಮೇನ್ ಬೌಲರ್ ಆಗಲಿ ಎಲ್ಲಾದ್ರಾಗಲೂ ಕಮ್ಮಿ ರನ್ ಕೊಡೋದಾಗಲಿ ಅವರೇ, ಉಸ್ಮಾನ್ ತಾರಿಕ್ ಅವರು. ನಮ್ಮ ಇಂಡಿಯಾದವರು ಅವ್ರ ಬಗ್ಗೆ ಚರ್ಚೆ ಮಾಡಿದ್ರು. ಸೂರ್ಯಕುಮಾರ್ ಇದ್ರ ಬಗ್ಗೆ ಅವ್ರ ಬಗ್ಗೆ ಕೇಳಿದ್ರು ಸೂರ್ಯಕುಮಾರ್ ಅವ್ರನ್ನ. ಈಗ ಉಸ್ಮಾನ್ ತಾರಿಕ್ ಅವರು ಡಿಫ್ರೆಂಟ್ ಬೌಲಿಂಗ್ ಆಗ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ನೀವು ಹೆಂಗೆ ಅಟ್ಯಾಕ್ ಮಾಡ್ತೀವಿ ಅಂದರೆ ಅವ್ರು ಸಿಂಪಲಾಗಿ ಆನ್ಸರ್ ಕೊಟ್ಟಿದ್ರು. ನಾವು ಎಕ್ಸಾಮ್ ಬರೆಯೋಕೆ ಹೋದರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಗಳೆಲ್ಲ ಬರ್ತವೆ, ಅದು ನಾವು ಬರೀಬೇಕಾಯ್ತು ಅಂತ ಸುಮ್ಮನೆ ಸ್ಮೇಲ್ ಮಾಡಿಕೊಂಡು ಅವ್ರಿಗೆ ಹೆಂಗೆ ಆಡಬೇಕು ನಟ್ಟಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ಸೂರ್ಯಕುಮಾರ್ ಅವರು. ಉಸ್ಮಾನ್ ತಾರಿಕ್ ಅಂದರೆ ಅವರು ಆ ಥರ ಬೌಲಿಂಗ್ ಆಗ್ತಾ ಇದ್ದಾರೆ. ತಾರಿಕ್ ಅವರು ಲೆಗ್ ಸ್ಪಿನ್ ಆಗ್ತಾರೆ, ಆಫ್ ಸ್ಪಿನ್ ಆಗ್ತಾರೆ, ಕ್ಯಾರಮ್ ಆಗ್ತಾರೆ, ಡಿಫ್ರೆಂಟ್ ಆ್ಯಂಗಲಲ್ಲಿ ಆಗ್ತಾರೆ. ಮತ್ತು ಅವ್ರು ಸ್ಲೋ ಆಗ್ತಾರೆ. ಫಾಸ್ಟಾಗಿ ನಿಧಾನ ನಿಂತ್ಕೊಂಡು 1-2 ಸೆಕೆಂಡು ನಿಂತ್ಕೊಂಡು ಅದಾದಮೇಲೆ ಬೌಲಿಂಗ್ ಎಸಿತಾರೆ ಅವರು.
ಅದ್ರ ಮೇಲೆ ICC ಅವ್ರು ಎಲ್ಲ ಕಂಪ್ಲೇಂಟ್ ಆಯ್ತು. BCCI ಎಲ್ಲ ಒಂಥರ ಎಲ್ಲ ಕಂಪ್ಲೇಂಟ್ ಆಗಿ 2 ಸತಿ ಅವರು ಇದಕ್ಕೆ ಹೋಗ್ಬಿಟ್ಟು ಬಂದ್ರು. 2 ಸತಿ ಮಾಡಿದ್ರು. 2 ಸತಿ ಆಯ್ತು ಅವ್ರದ್ದು. ಉಸ್ಮಾನ್ ಟರೀಫ್ ಅವರು ಲೆಗ್ ಸ್ಪಿನ್ ಹಾಕೋದ್ರಿಂದ, ಕ್ಯಾರಮ್ ಹಾಕೋದ್ರಿಂದ, ಹಾಫ್ ಸ್ಪಿನ್ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ 2-3 ಸೆಕೆಂಡ್ ನಿಂತ್ಕೊಂಡು ಹಾಕ್ತಾವ್ರೆ. ಅದು ಪ್ರಾಬ್ಲಮ್ ಆಗ್ತೈತೆ ಬ್ಯಾಟರ್ಸ್ಗಳಿಗೆ. ಅದನ್ನ ಅವ್ರು ಟೆಸ್ಟಿಂಗ್ ಹೋಗಿದ್ರು. ಅವ್ರ ಮಣ್ಕಾಲ್ ಹತ್ರ ಇನ್ನೊಂದು ಎಕ್ಸ್ಟ್ರಾ ಇದೈತೆ ಹೇಳ್ಬಿಟ್ಟು ಓಕೆ ಮಾಡ್ಬಿಟ್ಟು ಬಂದ್ರು. ಎಲ್ಲ ನಮ್ಮ ಇಂಡಿಯಾ ಬ್ಯಾಟರ್ಸ್ಗಳೆಲ್ಲ ಎಲ್ಲಾರು ಬೌಲರ್ಸ್ ಅವ್ರನ್ನ ಏನಂದ್ರೆ ಅವ್ರು ಫಸ್ಟ್ನೇ ಇಳಿಸಿಲ್ಲ. 10 ಓವರ್ ಆದ್ಮೇಲೆ ಅವ್ರನ್ನ ಕರ್ಕೊಂಬಂದ್ರು. ಫಸ್ಟೇ ಅವ್ರನ್ನ ಕರ್ಕೊಂಬಂದಿದ್ರೆ ಇನ್ನೂ ರನ್ ಸ್ಕೋ ಆಗೋದು ಮೋಸ್ಟ್ಲಿ ಹೇಳ್ಬೇಕಾದ್ರೆ. ಯಾಕಂದ್ರೆ ಆ ತರ ಬೌಲಿಂಗ್ ಆಗ್ತಾವ್ರೆ ಅವ್ರು. ಉಸ್ಮಾನ್ ಟರೀಕ್ ಅವರು 4 ಓವರ್ ಹಾಕಿ ಬೇರೆ 24 ರನ್ ಅಷ್ಟೇ ಕೊಟ್ಟಿರೋದು. 4 ಓವರ್ ಹಾಕಿ ಒಂಥರ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅವ್ರು ಬೌಲಿಂಗ್ ಆಗ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಾವು. ಆದ್ರೆ ನಮ್ಮ ಇಂಡಿಯನ್ ಬ್ಯಾಟರ್ ಯಾವ್ದಕ್ಕೂ ಕಮ್ಮಿ ಇಲ್ಲಲ್ಲ, ಒಂದೇ ವಿಕೆಟ್ ಹೋಗಿದ್ದು ಅವ್ರದ್ರಲ್ಲಿ. ಅದೇ ಉತ್ತಮ ಪ್ರದರ್ಶನ ನಮ್ಗ ಭಾರತ ದೊಡ್ಡ ಸ್ಕೋರ್ ಆಗಿ ಕೊಡ್ತಲ್ಲ. ಆಮೇಲೆ ಇನ್ನು ಪಾಕಿಸ್ತಾನ ಬ್ಯಾಟಿಂಗ್ ಬರೇ ಗೊರನ್ ಯಾವ ತರ ಕೊಲಾಪ್ಸ್ ಆಗೋಯ್ತು ಅವ್ರದ್ದು ಪಾಕಿಸ್ತಾನ ಸ್ನೇಹಿತರೆ. ಅವ್ರು 18 ಓವರ್ಗಳಲ್ಲಿ 114 ರನ್ನು ಹೊಡೆದು ಎಲ್ಲ ಆಲ್ ಔಟ್ ಆಗೋಯ್ತು. ಅದರಲ್ಲಿ ಮೇನ್ ಆಗಿ ಉಸ್ಮಾನ್ ಖಾನ್ ಇರ್ತಾರಲ್ಲ, ಒಬ್ಬರೇ ಹೋರಾಟ ಮಾಡಿದ. ಅದ್ರಲ್ಲಿ ಹೋರಾಟ ನಡೆಸಿದಂದ್ರೆ ಉಸ್ಮಾನ್ ಖಾನ್ ಒಬ್ರೆ 44 ರನ್ ಹೊಡೆದ್ರು 30 ಬಾಲ್ಗೆ. ಮತ್ತೆ ಶಹೀನ್ ಅಫ್ರೀದಿ ಅವರು 23 ರನ್ ಅಷ್ಟೇ. ಮತ್ತೆ ಇನ್ಯಾರೆಲ್ಲ ಅಜಾಬ್ ಖಾನ್ 14, ಬಾಬರ್ ಅಜ್ಮದ್ 5 ರನ್ನು. ಮತ್ತೆ ಮಧ್ಯ ಓವರ್ಗಳಲ್ಲಿ ವಿಕೆಟ್ ಬೀಳ್ತಾನೆ ಇದು. ಫಸ್ಟ್ ಓವರ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಫಸ್ಟ್ ಓವರಲ್ಲೇ ವಿಕೆಟ್ ತೆಗೆದಾಕಿದ್ರು. ಮತ್ತೆ ಬುಮ್ರಾ ಅವರು ತಗೊಂಡ್ರು, 2 ವಿಕೆಟ್ ತಗೊಂಡ್ರು. ಮತ್ತೆ ತಿಲಕ್ ವರ್ಮಾ ಅವರು 1 ವಿಕೆಟ್ ತಗೊಂಡ್ರು. ವರುಣ್ ಚಕ್ರವರ್ತಿ ತಗೊಂಡ್ರು. ಒಂಥರ ಹಾರ್ದಿಕ್ ಪಾಂಡ್ಯ 3 ಓವರ್ ಅಲ್ಲಿ 16 ರನ್ಗಳು ಕೊಟ್ಟರು, 2 ವಿಕೆಟ್ ತಗೊಂಡ್ರು. ಜಸ್ಪ್ರೀತ್ ಬುಮ್ರಾ ಅವರು ಸಮೇತ 17 ರನ್ ಕೊಟ್ಟು 2 ವಿಕೆಟ್ ತಗೊಂಡ್ರು 2 ಓವರ್ ಅಲ್ಲಿ. ವರುಣ್ ಚಕ್ರವರ್ತಿ ಮೇನ್ ಬೌಲರ್ ನಮ್ಗೆ ಇಂಡಿಯಾಗೆ ಅಂತಲ್ಲ, ವರ್ಲ್ಡ್ ನಂಬರ್ 1 T20 ಬೌಲರ್ ಅಂದ್ರೆ ವರುಣ್ ಚಕ್ರವರ್ತಿ. ಅವ್ರು 3 ಓವರ್ ಹಾಕಿ 17 ರನ್ ಅಷ್ಟೇ, ಅದು 2 ವಿಕೆಟ್ ತಗೊಂಡ್ರು. ಇನ್ನು ಅಕ್ಷರ್ ಪಟೇಲ್ ಅವರು 2 ವಿಕೆಟ್ ತಗೊಂಡ್ರು. ಕುಲ್ದೀಪ್ ಯಾದವ್ ಅವರು 1 ವಿಕೆಟ್ ತಗೊಂಡ್ರು. ಇನ್ ತಿಲಕ್ ವರ್ಮಾ ಅದು 1 ವಿಕೆಟ್ ತಗೊಂಡ್ರು. ಒಂಥರ ಪಾಕಿಸ್ತಾನ ಬ್ಯಾಟಿಂಗ್ ಲೈನ್ ಅಪ್ ಎಲ್ಲ ಬೀಳ್ತಾನೆ ಒತ್ತಡಕ್ಕೆ ಬಂದ್ಬಿಡ್ತು. ಸ್ಕೋರು ಜಾಸ್ತಿ ಇದಾಗೋಯ್ತು. ಒತ್ತಡಕ್ಕೆ ಬಂದು ಅವ್ರು ಬಿಸ್ತಡಕ್ಕೆ ಎಲ್ಲ ನಮ್ಮ ಬೌಲರ್ಸ್ಗಳು ಮೊದಲೇ ಹೇಳ್ಬೇಕಾ. ಆದ್ರಿಂದ ನಮ್ಮ ಆರಾಮಾಗಿ ನಾವು ಭರ್ಜರಿ ವಿಜಯವನ್ನು ಸಾಧಿಸಿದ್ರಿ. 61 ರನ್ಗಳಲ್ಲಿ ನಮ್ಗೆ ಭರ್ಜರಿ ಜಯ ಆಗೈತು ಸ್ನೇಹಿತರೆ. ಒಂಥರ ಇದು ಗೆಲುವಿಂದ ನಾವು ಇವಾಗ T20 8 ಮ್ಯಾಚ್ ಆಡಿದ್ರೆ ನಾವು 7 ಮ್ಯಾಚ್ ಸ್ನೇಹಿತರೆ 7 ಮ್ಯಾಚ್ ನಾವು ಗೆದ್ದಿದ್ರಿ. ಆ 1 ಮ್ಯಾಚ್ ಮೋಸ್ಟ್ಲಿ ಅವ್ರು ಗೆದ್ದವ್ರಷ್ಟೇ. ಒಂಥರ ಯಾವಾಗ್ಲೂ ಇದು ಭಾರತ ಭರ್ಜರಿ ಗೆಲೆ ಅಂತಾನೆ ಗೆಲುವು ಇದು ದೊಡ್ಡ ಸ್ಕೋರು ಗೆಲುವು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೊಂಥರ ಕ್ರಿಕೆಟ್ ಅಲ್ಲ, ನಮ್ಮ ಭಾರತಕ್ಕೆ ಒಂದು ಎಮೋಷನ್. ಅದು ಭಾರತ ಪಾಕಿಸ್ತಾನ ಆಡಿದ್ರೆ ನಮ್ಮ ಇಂಡಿಯಾ ಕಡೆ ನಾವು ಒಂದು ಎಮೋಷನ್ ತರ ನಾವು ನೋಡೋದು ಸ್ನೇಹಿತರೆ. ಮತ್ತೆ ಇದಕ್ಕೆ ಬರ್ದೋಕ್ ಮುಂಚೆ ಅವರು ಪಾಕಿಸ್ತಾನವರು ಬೈಕಾಟ್ ಮಾಡ್ತೀರಿ, ನಾವು ಇಂಡಿಯಾ ಜೊತೆ ಆಡಲ್ಲ, ICC ನಮ್ಗೆ ಅವ್ರು ಡಿಮ್ಯಾಂಡ್ ಮಾಡಿದ್ರು ಅಮೌಂಟ್ ಇಸ್ಕೊಂತೀರಿ, ಇಸ್ಕೊಂಡು ಮತ್ತೆ ಇಂಡಿಯಾ ಜೊತೆ ನಮ್ಮ ಮ್ಯಾಚ್ ಮುಗಿದ ತಕ್ಷಣ ಶೇಕ್ ಹ್ಯಾಂಡ್ ಇಸ್ಕೊಬೇಕು. ಈ ಮ್ಯಾಚ್ ಸಮೇತ ಶೇಕ್ ಹ್ಯಾಂಡ್ ಮೋಸ್ಟ್ಲಿ ಇಸ್ಕೊಂಡಿಲ್ಲ. ಅವ್ರು ಮೊದಲೇ ಕಂಡೀಷನ್ ಹಾಕಿದ್ರು ಇಂಡಿಯಾ ಜೊತೆ ಶೇಕ್ ಹ್ಯಾಂಡ್ ಇಸ್ಕೊಂಡು ಹೋಗ್ಬೇಕು, ಮತ್ತೆ ಈ ದುಡ್ಡು ಸಾಲ್ತಾ ಇಲ್ಲ ಏನೋ ಬಾರಿ 3 ಕಂಡೀಷನ್ ಇಕ್ಬಿಟ್ಟು ಆಟಕ್ಕೆ ಒಪ್ಕೊಂಡ್ರು, ಇಲ್ಲ ನಾವು ಆಡಲ್ಲ ಅಂತ. ಅದಾದ್ಮೇಲೆ ಈ ತರ ಒಪ್ಕೊಂಡು ಬಂದು ಅಷ್ಟು ಷರತ್ತುಗಳು ಮಾಡಿ ಒಪ್ಕೊಂಡು ಬಂದು ಇದು ಸೋತೋದ್ರು, ಅದು ನಾರ್ಮಲ್ ಆಗಿ ಸೋತೋದ್ರು. ಅದೇನು ಮಾಡೋಕ್ಕೂ ಆಗಲ್ಲ. ನಾವು ಇಂಡಿಯಾ ಭರ್ಜರಿ ವಿಜಯನ ಸಾಧಿಸಿದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಯಾರಾದರೂ ಹೊಸಬರು ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.